ಗೃಹಲಕ್ಷ್ಮಿ ಯೋಜನೆ ರಾಜ್ಯ ಕಾಂಗ್ರೆಸ್ನ ಪಂಚ ಗ್ಯಾರಂಟಿಗಳಲ್ಲಿ ಇದು ಕೂಡ ಒಂದು. ಸರಿಯಾದ ಟೈಮಿಗೆ ಹಣ ಹೋಗ್ತಾ ಇಲ್ಲ ಗೃಹಲಕ್ಷ್ಮಿಯರಿಗೆ ಅನ್ನುವಂತಹ ಆರೋಪ ಇದೆ. ಬಿಜೆಪಿಯಿಂದ ಇದೇ ವಿಚಾರವನ್ನು ಇಟ್ಟುಕೊಂಡು ಮಹಿಳಾ ಸಮಾವೇಶ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಫೆಬ್ರವರಿ ಮೊದಲ ಅಥವಾ ಎರಡನೇ ವಾರದಲ್ಲಿ ಬೃಹತ್ ಸಮಾವೇಶ, ಸದ್ಯದರಲ್ಲಿಯೇ ಸಭೆಯನ್ನು ನಡೆಸಿ ಸಮಾವೇಶದ ದಿನಾಂಕ ಕೂಡ ಫೈನಲ್. ಜಿಲ್ಲಾ ಮಟ್ಟದಲ್ಲೂ ಕೂಡ ಮಹಿಳಾ ಸಮಾವೇಶಕ್ಕೆ ಪ್ಲಾನ್ ಆಗಿದೆ. ಪ್ರಮುಖ 4 ಜಿಲ್ಲಾ ವಿಭಾಗಗಳಲ್ಲಿ ಬೃಹತ್ ಸಮಾವೇಶಕ್ಕೆ ಕಮಲ ಪಡೆ ಸಿದ್ಧತೆ ಮಾಡಿಕೊಂಡಿದೆ. ಹುಬ್ಬಳ್ಳಿ, ಮೈಸೂರು, ಕಲಬುರಗಿ, ಬೆಂಗಳೂರಿನಲ್ಲಿ ಬೃಹತ್ ಸಮಾವೇಶವನ್ನು ಮಾಡುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಟಕ್ಕರ್ ಕೊಡುವುದಲ್ಲದೆ ಮಹಿಳಾ ಮತದಾರರನ್ನು ಸೆಳೆಯುವಂತಹ ಪ್ರಯತ್ನಕ್ಕೂ ಕೂಡ ಬಿಜೆಪಿ ಮುಂದಾದಂತೆ ಕಾಣಿಸ್ತಾ ಇದೆ. ಇದೇ ಶಕ್ತಿ ಯೋಜನೆ, ಇದೇ ಗೃಹಲಕ್ಷ್ಮಿ ಯೋಜನೆಯನ್ನು ಇಟ್ಕೊಂಡು ಮಹಿಳಾ ಮತದಾರರನ್ನು 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೆಳೆದಿತ್ತು. ದೊಡ್ಡ ಮಟ್ಟದಲ್ಲಿ ಮಹಿಳೆಯರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದರು. ಅದರ ಪರಿಣಾಮ 136 ಸೀಟುಗಳನ್ನು ಕಾಂಗ್ರೆಸ್ ಗೆಲ್ಲೋದಕ್ಕೂ ಕೂಡ ಹೆಲ್ಪ್ ಆಗಿತ್ತು. ಬಟ್ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳುವಂತಹ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ತಿಂಗಳ ಕಂತನ್ನು ಸರಿಯಾಗಿ ಹಾಕ್ತಾ ಇಲ್ಲ ಅನ್ನುವಂತಹ ಆರೋಪ ಇದೆ. ಸಾಕಷ್ಟು ಬಾರಿ ಮಹಿಳೆಯರೇ ಆಕ್ರೋಶವನ್ನು ಹೊರಹಾಕಿದ್ದು ಕೂಡ ಇದೆ. ಇದೇ ವಿಚಾರವನ್ನು ಎನ್ಕ್ಯಾಶ್ ಮಾಡಿಕೊಂಡು ರಾಜ್ಯ ಸರ್ಕಾರವನ್ನು ಕಟ್ಟಿ ಹಾಕುವಂತಹ ನಿಟ್ಟಿನಲ್ಲಿ, ಇಕ್ಕಟ್ಟಿಗೆ ಸಿಲುಕಿಸುವಂತಹ ನಿಟ್ಟಿನಲ್ಲಿ ಈಗ ಬಿಜೆಪಿ ಕಾರ್ಯೋನ್ಮುಖವಾಗಿ ಕೆಲಸವನ್ನು ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿಯೇ ರಾಜ್ಯದ ಉದ್ದಗಲಕ್ಕೂ ಕೂಡ ಗೃಹಲಕ್ಷ್ಮಿಯರ ಹಣ ಸರಿಯಾದ ಸಮಯಕ್ಕೆ ಸೇರದೇ ಇರುವಂತಹ ವಿಚಾರವನ್ನು ಇಟ್ಕೊಂಡು ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ.